ಗಿಲ್ಲಿಯ PR ಟೀಮ್. ಗಿಲ್ಲಿ ಆಟ ಟಾಸ್ಕ್ ಆಗಿರಲಿ, ಮನೆಯಲ್ಲಿನ ಇನ್ವಾಲ್ವ್ಮೆಂಟ್ ಆಗಿರಲಿ, ನಡತೆ ಆಗಿರಲಿ ಯಾವುದೂ ಉತ್ತಮವಾಗಿರಲಿಲ್ಲ. ಆದರೂ ಅವನ ಹೆಸರು ಎಲ್ಲ ಕಡೆ ಓಡೋಕ್ಕೆ ಶುರು ಮಾಡಿ. ಗಿಲ್ಲಿ ಬಿಟ್ಟು ಇನ್ಯಾರಿಗೂ ಏನು ಸಿಗಬಾರ್ದು, ಗಿಲ್ಲಿನೇ ಸರಿ, ಬೇರೆಯವರೆಲ್ಲ ತಪ್ಪು. ಒಂದು ಸಣ್ಣ ಕಥೆಯಿಂದ ಶುರು ಮಾಡೋಣ. ಒಂದು ಕ್ಲಾಸಲ್ಲಿ 3 ಜನ ವಿದ್ಯಾರ್ಥಿಗಳು ಇರ್ತಾರೆ. ಮೊದಲನೆಯವನು ಒಬ್ಬ ಹುಡುಗ. ಅವನು ಮೊದಲಿಂದನೂ ಪ್ರತಿ ಪರೀಕ್ಷೆಯಲ್ಲೂ ತುಂಬ ಚೆನ್ನಾಗಿ ಮಾರ್ಕ್ಸ್ನ ತಗೊಳ್ತಾ ಇರ್ತಾನೆ. ತುಂಬ ಮೌನ ಸ್ವಭಾವದವನು. ಎರಡನೇವಳು ಒಂದು ಹುಡುಗಿ. ಅವಳು ಮೊದಲಲ್ಲೆಲ್ಲ ತುಂಬ ತಪ್ಪು ಮಾಡ್ತಾ ಇರ್ತಾಳೆ. ಅದನ್ನು ಟೀಚರು ಚೆನ್ನಾಗಿ ಅವ್ರು ತಿದ್ದಿ ಬುದ್ಧಿ ಹೇಳ್ತಾರೆ. ಅವಳು ತಪ್ಪುಗಳು ಮಾಡೋದನ್ನೆಲ್ಲ ಸರಿಪಡಿಸ್ಕೊಂಡು ಒಳ್ಳೆ ಟಾಪಲ್ಲಿ ಬರ್ತಾ ಇರ್ತಾಳೆ. ಮೂರನೆಯವನು ಹುಡುಗ, ಪ್ರಿನ್ಸಿಪಾಲ್ ಮಗ. ಅವನು ತುಂಬ ತುಂಟ, ಅಸಭ್ಯ, ಸೋಮಾರಿ, ಓದಿನಲ್ಲಿ ಅಷ್ಟಕ್ಕಷ್ಟೇ. ಬೇರೆ ವಿದ್ಯಾರ್ಥಿಗಳನ್ನೆಲ್ಲ ಚುಚ್ಚಿ ಮಾತಾಡೋದು. ಅದರಲ್ಲಿ ಒಬ್ಬರನ್ನ ಕ್ಲಾಸ್ ಲೀಡರ್ ಮಾಡಬೇಕು ಅಂತ ಹೇಳ್ತಾರೆ. ಎಲ್ಲರೂ ಸೇರಿ ಪ್ರಿನ್ಸಿಪಾಲ್ ಮಗನ್ನೇ ಸೆಲೆಕ್ಟ್ ಮಾಡ್ತಾರೆ. ಇದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಸಂಪೂರ್ಣವಾಗಿ ಪ್ರತಿಬಿಂಬಿಸುತ್ತೆ. ಹಾಗಾದರೆ ಒಳ್ಳೆ ಹುಡುಗ ಯಾರು, ಆ ಹುಡುಗಿ ಯಾರು, ಮತ್ತು ಪ್ರಿನ್ಸಿಪಾಲ್ ಮಗ ಯಾರು? ಆ ಒಳ್ಳೆ ಹುಡುಗ ಅಂದರೆ ಬಿಗ್ ಬಾಸ್ನಲ್ಲಿರುವ ಕನ್ಸಿಸ್ಟೆಂಟ್ ಕಂಟೆಸ್ಟೆಂಟ್ಗಳು. ರಘು ಆಗಲಿ, ಧನುಷ್ ಆಗಿರಲಿ, ರಾಶಿಕಾ ಆಗಿರಲಿ, ರಕ್ಷಿತಾ ಆಗಿರಲಿ, ಇವರೆಲ್ಲರೂ ಮೊದಲಿನಿಂದ ಇವತ್ತಿನ ತನಕ ಒಂದು ವೇಳೆ ತಪ್ಪು ಅನ್ನೋದು ಗೊತ್ತಾದರೆ ಅದೇ ಕ್ಷಣದಲ್ಲಿ ತಿದ್ದುಕೊಂಡು ನಡೆದಂಥವ್ರು. ಪ್ರಿನ್ಸಿಪಾಲ್ ಮಗ, ಒನ್ ಆ್ಯಂಡ್ ಓನ್ಲಿ ಗಿಲ್ಲಿ. ಒಂದು ಸಾರಿ ಯೋಚನೆ ಮಾಡಿ, ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಮನೆಯಲ್ಲೇ ಇದ್ದು 24 ಗಂಟೆನೂ ನಿಮ್ಮನ್ನು ಹೀಯಾಳಿಸ್ಕೊಂಡು, ತಲೆ ತಿಂದ್ಕೊಂಡು, ರೇಗಿಸ್ಕೊಂಡು, ನಿಮ್ಮ ತಪ್ಪುಗಳನ್ನ ಹುಡುಕೊಂಡು, ಕಿಂಡಲ್ ಮಾಡಿಕೊಂಡು ಇದ್ದರೆ ಏನು ಮಾಡ್ತೀರಾ? ನಿಮ್ಮ ಮನೆಯಲ್ಲೇ ಇಂಥವನಿದ್ರೆ ನಿಮಗೂ ಕಷ್ಟ ಅಲ್ವಾ? ಈ ಥರದ ವ್ಯಕ್ತಿನ ಬೈದೇ ಇರೋದಕ್ಕೂ ಒಂದಷ್ಟು ಕಾರಣಗಳಿರುತ್ತೆ. ಇಲ್ಲಿ ಎಂಟ್ರಿ ಕೊಡೋದೇ ಪ್ರಿನ್ಸಿಪಾಲ್ರು, ಗಿಲ್ಲಿಯ PR ಟೀಮ್. ಇಲ್ಲಿ ಪ್ರಿನ್ಸಿಪಾಲ್ರು ತಮ್ಮ ಮಗನನ್ನು ನನ್ನ ಮಗ ಅಂತ ಹೇಳಿ ಎಲ್ಲ ಟೀಚರ್ ಮನಸ್ಸಲ್ಲೂ ಅವನ ಮೇಲೆ ಪ್ರೀತಿ ಹುಟ್ಟಿಸಿರ್ತಾರ. ಗಿಲ್ಲಿಯ PR ಟೀಮ್ ಮೊದಲನೇ ವಾರದಿಂದನೇ ಗಿಲ್ಲಿ ವಿನ್ನರ್ ಅಂತ ಮ್ಯಾನಿಪ್ಯುಲೇಟಿವ್ ಆಲೋಚನೆಯನ್ನು ಎಲ್ಲರ ತಲೆಯಲ್ಲೂ ತುಂಬಿಟ್ಟಿದ್ದಾರೆ. ಒಂದು ಮ್ಯಾರಥಾನ್ನಲ್ಲಿ ಮೊದಲನೇ ಕಿಲೋಮೀಟರ್ 1 ಕಿಲೋಮೀಟರ್ ಜೋರಾಗಿ ಹೊಡೆದವರು ಕೊನೆ ಕಿಲೋಮೀಟ್ರ್ ತನಕ ತಲುಪದೇ ಇರಬಹುದಲ್ವಾ? ಹಾಗಾದರೆ 100 ದಿನಗಳ ಗೇಮ್ನಲ್ಲಿ ಮೊದಲನೇ ವಾರದಲ್ಲೇ ಗಿಲ್ಲಿ ವಿನ್ನರ್ ಅನ್ನೋ ಕನ್ಕ್ಲೂಷನ್ ಬರೋದು ಎಷ್ಟು ಮಾತ್ರ ಸರಿ? 12ರ ವಿನ್ನರು ಗಿಲ್ಲಿ ಅಂತ ಜನ ಫಿಕ್ಸ್ ಮಾಡಾಗೈತೆ. ಅದು 2ನೇ ವಾರ 3ನೇ ವಾರದಲ್ಲಿ ಡಿಸೈಡ್ ಆಗೈತೆ. ಈ ಒಂದು ಯೋಚನೆಯಿಂದಲೇ ಗಿಲ್ಲಿ ಅರ್ಹತೆ ಇಲ್ಲದಿದ್ದರೂ ಕೂಡ ಟಾಪ್ನಲ್ಲಿ ಹೇಗೆ ಕುಳಿತುಕೊಂಡ? ಈ ಕಥೆಯಲ್ಲಿ ಹೇಳ್ದಂಗೆ ಅವನು ಪ್ರಿನ್ಸಿಪಾಲ್ನ ಮಗ ಅನ್ನೋ ಸುದ್ದಿ 10 ಟೀಚರ್ಸ್ಗೆ ತಲುಪಿದಂತೆ ಮತ್ತೆ ಎಲ್ಲ ಟೀಚರ್ಸ್ಗೂ ಅವನ ಮುಖಾಂತರ ಈ ಸುದ್ದಿ ತಲುಪತೊಡಗಿತು. ಯಾವಾಗ ಗಿಲ್ಲಿಯ PR ಟೀಮ್ ಗಿಲ್ಲಿ ವಿನ್ನರ್ ಅಂತ ಎಲ್ಲ ಕಡೆ ಹಾಕೋಕ್ಕೆ ಶುರು ಮಾಡಿದ್ರೋ ಗಿಲ್ಲಿ ಅನ್ನೋ ಹೆಸರು ಪಾಪ್ಯುಲರ್ ಆಯಿತು. ಗಿಲ್ಲಿ ಆಟ ಟಾಸ್ಕ್ ಆಗಿರಲಿ, ಮನೆಯಲ್ಲಿನ ಇನ್ವಾಲ್ವ್ಮೆಂಟ್ ಆಗಿರಲಿ, ನಡತೆ ಆಗಿರಲಿ ಯಾವುದೂ ಉತ್ತಮವಾಗಿರಲಿಲ್ಲ. ಆದರೂ ಅವನ ಹೆಸರು ಎಲ್ಲ ಕಡೆ ಓಡೋಕ್ಕೆ ಶುರು ಮಾಡಿ. ಗಿಲ್ಲಿ ಅನ್ನೋ ಹೆಸರು ಸೋಷಿಯಲ್ ಮೀಡಿಯಾನಲ್ಲಿ ಪೇಯ್ಡ್ PRಗಳಿಂದ ಸದ್ದು ಮಾಡತೊಡಗಿದಾಗ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಗಮನ ಆ ವಿಷಯದ ಕಡೆನೇ ಬಿತ್ತು. ಗಿಲ್ಲಿ ಹೆಸರಿಗೆ ಬಂದ ರೀಚ್ ನೋಡಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಗಿಲ್ಲಿಗೆ ಸಪೋರ್ಟಿವ್ ಆಗಿ ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದ್ರು. ಇದನ್ನು ಸೈಕಾಲಜಿಯಲ್ಲಿ ಹರ್ಡ್ ಬಿಹೇವಿಯರ್ ಅಂತಾರೆ. ಅಂದರೆ ಒಂದು ವಿಷಯ ಚೆನ್ನಾಗಿದೆ ಅಂತ 10 ಜನ ಹೋದರೆ ಹಿಂದೆ ಮುಂದೆ ಇನ್ನೂ 100 ಜನ ಬರ್ತಾರೆ. ಒಂದು ಲಾಜಿಕಲ್ ಎಕ್ಸಾಂಪಲ್ ನೋಡಿ. ಗಿಲ್ಲಿ ನಟಿಸಿದ ಡೆವಿಲ್ ಚಿತ್ರ ಹೊರಗಡೆ ಸಿಕ್ಕಾಪಟ್ಟೆ ಸದ್ದು ಮಾಡಿದೆ. ಅದು ದರ್ಶನ್ ಫಿಲಮ್ ಅಂದಮೇಲೆ ಸದ್ದು ಮಾಡಲೇಬೇಕು. ಆದರೂ ಯಾರೋ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಹುಟ್ಟಾಕಿದಾಲೆ ಬಿಗ್ ಬಾಸ್ನಲ್ಲಿ ಬ್ರ್ಯಾಟ್, GST ಸಿನಿಮಾಗಳನ್ನ ಪ್ರಮೋಟ್ ಮಾಡಿದ್ರು, ಮ್ಯಾಕ್ಸ್ನ ಪ್ರಮೋಷನ್ ಮಾಡಿದ್ರು ಮತ್ತು ರಾಶಿಕಾ ಪ್ಯಾರ್ ಸಿನಿಮಾನ ಪ್ರಮೋಷನ್ ಮಾಡಿದ್ರು. ಆದರೆ ಗಿಲ್ಲಿ ನಟಿಸಿದ ಡೆವಿಲ್ ಮೂವಿನ ಯಾಕೆ ಮಾಡಲಿಲ್ಲ ಅಂತ ನೋಡಿ. ಮೊದಲನೇದಾಗಿ ಡೆವಿಲ್ಗೂ ಬಿಗ್ ಬಾಸ್ಗೂ ಸಂಬಂಧನೇ ಇಲ್ಲ. ದರ್ಶನ್ ಸಿನಿಮಾಗಳನ್ನ ಬಿಗ್ ಬಾಸ್ನಲ್ಲಿ ಪ್ರಮೋಟ್ ಮಾಡುವ ಅವಶ್ಯಕತೆಯೇ ಇಲ್ಲ. ಯಾಕೆಂದರೆ ಅದು ಹಾಗೇ ಬ್ಲಾಕ್ ಬಸ್ಟರ್ ಆಗುತ್ತೆ, ಆಗಿದೆ ಕೂಡ. ಇನ್ನು ಬ್ರ್ಯಾಟ್, GST, ಪ್ಯಾರ್
ನೋಡಿದರೆ ಆ ಸಿನಿಮಾ ಟೀಮ್ ಪ್ರಮೋಷನ್ಗಾಗಿ ಬಿಗ್ ಬಾಸ್ ಶೋಗೆ ಪೇ ಮಾಡಿ ಬಂದಿದ್ದಾರೆ. ರಾಶಿಕಾ ಇದ್ಲು ಅನ್ನೋದಕ್ಕೆ ಬಿಗ್ ಬಾಸ್ ಸಿನಿಮಾ ಪ್ರಮೋಟ್ ಮಾಡಿಲ್ಲ. ಮಾರ್ಕ್ ಮೂವಿ ಪ್ರಮೋಷನ್ ಆಗ್ತಾ ಇದೆ, ಮತ್ತೆ ಪ್ಯಾರ್ ಮೂವಿ ರಿಲೀಸ್ ಆಗ್ತಾ ಇದೆ, ಎಲ್ಲ ಪ್ರಮೋಷನ್ ಮಾಡಿದ್ರು. ಡೆವಿಲ್ ಮೂವಿ ಗಿಲ್ಲಿ ಆಕ್ಟ್ ಮಾಡೋರೆ, ಅಟ್ಲೀಸ್ಟ್ ಅದ್ರ ಬಗ್ಗೆ ಹೇಳ್ಬೋದಾಗಿತ್ತಲ್ವಾ. ಅವ್ರು ಮಾಡ್ತಾ ಇದ್ದಾರೆ, ಸುದೀಪ್ ಸರ್ ಮಾಡ್ತಾ ಇದ್ದಾರೆ. ಆದರೆ ಈ ವಿಷಯವನ್ನು ಯಾರೋ ಒಬ್ರು ಹೇಳಿದ್ರು ಸೋಷಿಯಲ್ ಮೀಡಿಯಾನಲ್ಲಿ ಓಡ್ತಿದೆ ಅಂತ. ಆ ಕಂಟೆಂಟ್ ರೀಚ್ ಮಾಡಿಕೊಂಡು ಗಿಲ್ಲಿ ಹೆಸರು ಹೇಳ್ಕೊಂಡು ವಿಡಿಯೋ ಮಾಡಿದವರು ಒಬ್ಬಿಬ್ಬರಲ್ಲ. ಇದೇ ಹಾರ್ಡ್ ಬಿಹೇವಿಯರ್. ಇಷ್ಟೆಲ್ಲ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ನಡೀತಾ ಇದ್ದರೂ ಗಿಲ್ಲಿಯಲ್ಲಿ ನಾವು ನೋಡಿದ್ದು ಬರೀ ಬೇರೆಯವ್ರನ್ನ ಕಿಂಡಲ್ ಮಾಡೋದು, ಕಾಮಿಡಿ ಮಾಡೋದು, ಟಾಸ್ಕ್ ಅಂದರೆ ಬರೀ ಆವ್ರೇಜು, ಮನೆ ಕೆಲಸ ಹಾಗೂ ಇನ್ವಾಲ್ವ್ಮೆಂಟ್ ಅಂದರೂ ಆವ್ರೇಜು, ಎಲ್ಲರ ಅಭಿಪ್ರಾಯ ಹಾಗೂ ಭಾವನೆಗಳಿಗೆ ಬೆಲೆ ಕೊಡೋದಂದ್ರೂ ಬಿಲೋ ಆವ್ರೇಜು, ನ್ಯಾಯವಾಗಿ ಕಾವ್ಯ ಬಿಟ್ಟು ಎಲ್ಲರನ್ನೂ ಈಕ್ವಲ್ ಆಗಿ ನೋಡೋದಾದರೆ ಬಿಲೋ ಆವ್ರೇಜು. ಕಾಮಿಡಿ ಅನ್ನೋದು ತೇಜೋವಧೆ ಅಲ್ಲ. ಅದ್ರ ಜೊತೆಗೆ ಗಿಲ್ಲಿಗೆ ಮೊದಲಿನಿಂದಲೂ ಎಲ್ಲರೂ ಹೇಳ್ತಾ ಇದ್ರೂ ಅದನ್ನು ಮಾತ್ರ ಗಿಲ್ಲಿ ತಿದ್ಕೊಳ್ಳೇ ಇಲ್ಲ. ಕಾಮಿಡಿ ಅಂದರೆ ಮಂಜು ಪಾವಗಡ, ತುಕಾಲಿ ಮತ್ತು ಆನಂದ್ ಥರ ಇರಬೇಕು, ಗಿಲ್ಲಿ ಥರ ಅಲ್ಲ. ಗಿಲ್ಲಿ PR ಟೀಮ್ ಎಷ್ಟು ಡೇಂಜರಸ್ ಆಗಿ ಮಾಡ್ತಾರೆ ಅಂದರೆ, ಬಿಗ್ ಬಾಸ್ ಅಂದ್ರೇ ಸುದೀಪ್ ಅವ್ರು ಹೇಳೋದೇ ವೇದವಾಕ್ಯ ಅನ್ನೋದು ಎಲ್ಲ ಕಡೆ ಮತ್ತು ಎಲ್ಲ ಸೀಸನಲ್ಲೂ ನಾವು ನೋಡ್ಕೊಂಡು ಬಂದಿರತಕ್ಕಂಥದ್ದು. ಇವತ್ತು ಗಿಲ್ಲಿ ತಪ್ಪುಗಳನ್ನ ಯಾವುದಾದ್ರೂ ಒಂದು ಹೇಳಿದರೆ ಸುದೀಪ್ ಅವರೇ ಸರಿ ಇಲ್ಲ. ಸುದೀಪ್ ಅವರ ಇಂಟೆಗ್ರಿಟಿ ಮೇಲೇ ಪ್ರಶ್ನೆ ಮಾಡ್ತಾರೆ. ಒಟ್ಟಿನಲ್ಲಿ ಗಿಲ್ಲಿ ಸರಿ ಇದ್ದರೂ ತಪ್ಪಿದ್ರೂ ಗಿಲ್ಲಿ ವಿರುದ್ಧ ಯಾರೂ ಧ್ವನಿ ಎತ್ತಂಗಿಲ್ಲ. ಅದು ಸುದೀಪ್ ಆದರೂ, ಮನೆ ಕಂಟೆಸ್ಟೆಂಟ್ಗಳಾದರೂ. ಕಿಚ್ಚನ ಚಪ್ಪಾಳೆಗೆ ಕರ್ನಾಟಕ ಜನತೆ ಕೊಟ್ಟ ರೆಸ್ಪಾನ್ಸ್ ಯಾರ್ಯಾರು ಕಮೆಂಟ್ ಹಾಕಿಲ್ಲ, ಎಲ್ಲರೂ ಉಗಿರಲ್ಲಿ. ಅಲ್ಲ ಸರ್, ಸುದೀಪ್ ಸರ್ ನಿಮ್ಮ ಮೇಲೆ ಎಷ್ಟೊಂದು ಗೌರವ ಇತ್ತು, ದೇವರಣ್ಣ ನಿಮ್ಮ ಮೇಲಿರೋ ರೆಸ್ಪೆಕ್ಟ್ ನ ನೀವು ಕಳ್ಕೊತಾ ಇದ್ದೀರಾ. ಎಪಿಸೋಡ್ ನೋಡಿದ್ರೆ ಅವನ್ನ ಯಾವ ಲೆವೆಲ್ ತೋರಿಸ್ತವ್ರೆ ಅಂದ್ರೆ, ನಾವು ಇನ್ನಷ್ಟು ಹೋರಾಟ ಮಾಡಬೇಕು, ಇನ್ನಷ್ಟು ಓಟ್ ಮಾಡಬೇಕು, ಇನ್ನಷ್ಟು ಜನಕ್ಕೆ ಅವೇರ್ನೆಸ್ ಮೂಡಿಸ್ಬೇಕು. ಇದು ಅಭಿಮಾನ ಅಲ್ಲ, ಹುಚ್ಚುತನ. ಹೋರಾಟ ಮಾಡೋಕ್ಕೆ ಗಿಲ್ಲಿ ಏನು ದೇಶ ಸೇವಕನ, ಸಮಾಜ ಸೇವಕನ, ಅಥವಾ ದೇಶಕ್ಕಾಗಿ ಹೋರಾಟ ಮಾಡ್ತಾ ಇರೋ ಸೈನಿಕನ, ಅಥವಾ 10-15 ವರ್ಷಗಳಿಂದ ಏನಾದರೂ ಸಾಧನೆ ಮಾಡಿರ್ತಕ್ಕಂಥ ಸಾಧಕನ? ಬಿಗ್ ಬಾಸ್ ಮನೆಯಲ್ಲಿ ಇರ್ತಕ್ಕಂಥ ಕಂಟೆಸ್ಟೆಂಟ್ಗಳು ಯಾರು ನಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳಲ್ಲ, ಯಾರು ನಮ್ಮ ನೆಂಟರಲ್ಲ. ಅಲ್ಲಿ ಯಾರು ಚೆನ್ನಾಗಿ ಆಟ ಆಡ್ತಾ ಇರ್ತಾರೋ, ಯಾರು ನಮಗೆ ಸರಿ ಅನಿಸುತ್ತೋ ಅವ್ರನ್ನ ಸರಿ ಅಂತ ಹೇಳ್ತೀವಿ. ಅಶ್ವಿನಿಗೆ ಕಿಚ್ಚನ ಚಪ್ಪಾಳೆ ಸಿಕ್ತು, ಅಶ್ವಿನಿಗೆ ಯಾಕೆ ಕಿಚ್ಚನ ಚಪ್ಪಾಳೆ ಸಿಗಬಾರ್ದು? ಅಶ್ವಿನಿ ಅವರು ಇಡೀ ವಾರ ಚೆನ್ನಾಗಿ ಆಟ ಆಡಲಿಲ್ವಾ? ಚೆನ್ನಾಗಿ ಆಟ ಆಡಿದ್ದಾರೆ, ಕಿಚ್ಚನ ಚಪ್ಪಾಳೆ ಸಿಕ್ತು, ಸಂತೋಷ. ಗಿಲ್ಲಿ ಬಿಟ್ಟು ಇನ್ಯಾರಿಗೂ ಏನು ಸಿಗಬಾರ್ದು, ಗಿಲ್ಲಿನೇ ಸರಿ, ಬೇರೆಯವರೆಲ್ಲ ತಪ್ಪು. ಈ ತರಹ ಒಂದು ಫೇಕ್ ನ್ಯಾರೇಟಿವ್ ಹುಟ್ಟಾಕೋ PR ಬಗ್ಗೆ ಸಂಗೀತ ಹೇಳ್ತಾರೆ ನೋಡಿ. ಮುಂಚೆ PR ಪೇ ಮಾಡೋರು, ಇವಾಗ ನೆಗೆಟಿವ್ PR ಪೇ ಮಾಡ್ತಾ ಇದಾರೆ. ನನ್ಗೆ ಒಳ್ಳೇದ್ ಮಾಡು ಅನ್ನೋ ದುಡ್ಡು ಕೊಡೋದು ಒಂದು, ಇವ್ರಿಗೆ ಕೆಟ್ಟದ್ ಮಾಡು ಅನ್ನೋ ದುಡ್ಡು ಕೊಡೋದು ಒಂದು. ಇವ್ರನ್ನ ಬೀಳ್ಸ ತಕ್ಷಣ ನಾನ್ ತಾನೇ ಮುಂದೆ ಹೋಗೋದು. ಈ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದ್ಬಿಡ್ತಾರೆ ಅವರು. ಸೆಕ್ಷನ್ ಅಲ್ಲಿ ಅಲ್ಲ ಗುರು ಇವ್ರು ಹಿಂಗಿಂಗ್ ಮಾಡಿದ್ರು ಅನ್ಕೊಂಡು ಕ್ರಿಯೇಟ್ ಮಾಡೋದು. ಯಾವ್ದೋ ಹಳೆ ವಿಷಯನ ತೆಗ್ದು ದಟ್ ನಾರ್ಮಲ್ ಇನ್ನೋಸೆಂಟ್ ಪೀಪಲ್ ಇದನ್ನೆಲ್ಲ ಬಿಲೀವ್ ಮಾಡ್ತಾರೆ. ಇದೇ ನಿಜ ಅಂತ ನಂಬ್ಕೊಂತಾರೆ. ಅವಾಗ ಅನ್ಸುತ್ತೆ ಇವಳ ಬಗ್ಗೆ ತುಂಬಾ ಕೆಟ್ಟ ಒಪಿನಿಯನ್ ಇದೆ ಗುರು ಅಂತ. ಶ್ರಮ ಪಟ್ಟು ಆಟ ಆಡಬೇಕು ಅಂತ ಬಂದ ಕಂಟೆಸ್ಟೆಂಟ್ಗಳಿಗೆ ಇದು ದೊಡ್ಡ ಮೋಸ. ರಘು, ರಕ್ಷಿತಾ, ಅಶ್ವಿನಿ, ರಾಶಿಕಾ ಈ ಮೋಸದ ಬಲಿಪಶುಗಳು. ರಘು ಅಂತ ಜೆಂಟ್ಲ್ಮ್ಯಾನ್ ಮತ್ತು ಟಾಸ್ಕ್ ಕಿಂಗ್ ಯಾರೂ ಇಲ್ಲ. ಧನುಷ್ ಅಂತ ಒಳ್ಳೆಯ ಗುಣ ಇರುವಂಥ ಮನುಷ್ಯ ಈ ಸೀಸನಲ್ಲಿ ಯಾರೂ ಇಲ್ಲ. ಮತ್ತು ಈಕ್ವಲಿ ಟಾಸ್ಕ್ಗಳನ್ನು ಕೂಡ ಅಷ್ಟೇ ಚೆನ್ನಾಗಿ ಆಡ್ತಾರೆ. ಇನ್ನು ರಾಶಿಕಾ ಅಂತೂ ಯಾರಿಗೂ ಲೆಕ್ಕಕ್ಕೆ ಇಲ್ಲ. ಎಷ್ಟು ಚೆನ್ನಾಗಿ ಟಾಸ್ಕ್ ಆಡಿದ್ರು, ಎಷ್ಟು ಚೆನ್ನಾಗಿ ಸ್ಪೋರ್ಟಿವ್ ಆಗಿ ಬೆರೆತರೂ ಕೂಡ ಅದಕ್ಕೆ ಬೆಲೆ ಇರೋಲ್ಲ. ಸೂರಜ್ ಜೊತೆಯಾಗಿನ ಮಿಸ್ಟೇಕ್ಗಳನ್ನು ಹೇಳಿದ ಕೂಡಲೇ ತಿದ್ದುಕೊಂಡು ನಡೆದುಕೊಂಡಂಥವರು ರಾಶಿಕಾ. ಇನ್ನು ರಕ್ಷಿತಾ ಅಂದರೆ ಅವಳಷ್ಟು ಎಂಟರ್ಟೈನರ್, ಟಾಸ್ಕ್ನಲ್ಲಿ ಹಾಗೂ ಮನೆ ಕೆಲಸದಲ್ಲಿ ಇನ್ವಾಲ್ವ್ಮೆಂಟು, ಎನರ್ಜಿ, ಎಲ್ಲಕ್ಕಿಂತ ಮುಖ್ಯವಾಗಿ ಅವಳ ಮೆಚ್ಯೂರಿಟಿ. ಇನ್ನು ಧ್ರುವಂತ್ ಅವರಂದರೆ ಒಬ್ಬರೇ ಇಂಡಿವಿಜುವಲ್ ಆಗಿ ಯಾರ ಗುಂಪಲ್ಲೂ ಸೇರ್ಕೊಳ್ದಂಗೆ ಏನು ತಮಗನ್ಸುತ್ತೋ ಅದನ್ನು ಮುಖಾಮುಖಿ ಹೇಳ್ತಕ್ಕಂಥ ಒಂದು ಒಳ್ಳೆ ಗುಣ ಇರ್ತಕ್ಕಂಥ ಧ್ರುವಂತ್. ಇನ್ನು ಈ ಕಥೆಯಲ್ಲಿ ಬರ್ತಕ್ಕಂಥ ಹುಡುಗಿ ಯಾರು? ಅವರೇ ಅಶ್ವಿನಿ ಗೌಡ. ಅಶ್ವಿನಿ ಗೌಡ ಅವರು ಮೊದಲು ಮಾಡಿದ ತಪ್ಪು ಅಹಂಕಾರದ ವರ್ತನೆ, ರಕ್ಷಿತಾಳನ್ನು ಹೀಯಾಳಿಸಿ ನಡೆಸ್ಕೊಂಡಿದ್ದು, ಮಾತಿನ ಮೇಲೆ ನಿಗಾ ಇಲ್ಲದೆ ಬೈದದ್ದು. ಆದರೆ ಯಾವಾಗ ಸುದೀಪ್ ಅವರು ಅವಳ ಮಿಸ್ಟೇಕ್ನೆಲ್ಲ ಪ್ರತಿ ಬಾರಿ ಎತ್ತಿ ಹಿಡಿದು
ಬೈದು ಆಡಿಯೋ ಪ್ಲೇ ಮಾಡಿ ಬುದ್ಧಿ ಹೇಳಿದ್ರೋ ಅಲ್ಲಿಂದ ಅವಳ ಆಟ ಬದಲಾಗಿದೆ. ಇಲ್ಲಿ ಆಟ ಆಡೋದಕ್ಕೆ ಬರೋಕ್ಕೆ ಮುಂಚೆ ಎಲ್ಲರೂ ಒಂದೊಂದು ಪ್ಲ್ಯಾನ್ ಮಾಡಿಕೊಂಡೇ ಬಂದಿರ್ತಾರೆ. ಕಾಮಿಡಿ ಮಾಡಬೇಕು ಅಥವಾ ಜಗಳ ಆಡ್ಕೋಬೇಕು, ಡಾಮಿನೇಟ್ ಮಾಡಬೇಕು ಅಂತ, ಅಥವಾ ಅಡುಗೆ ಮನೆ ಇಟ್ಕೊಂಡು ಇಡೀ ಮನೆ ಕಂಟ್ರೋಲ್ ಸಿಗುತ್ತೆ ಅಂತ, ಅದೇ ಒಂದು ಯೋಚನೆಯಿಂದ ಅವಳು ಬಂದಿರಬಹುದು. ಆದರೆ ತನ್ನ ಮಿಸ್ಟೇಕ್ನೆಲ್ಲ ಎತ್ತಿ ಹಿಡಿದ ಕೂಡಲೇ ಸುದೀಪ್ ಅವರು ಇದನ್ನು ಅರ್ಥ ಮಾಡಿಸ್ಕೂಡಲೇ ಅವರು ಬದಲಾದ್ರಾ ಇಲ್ವಾ ಅನ್ನೋದೇ ಇಲ್ಲಿ ಬಂದಿರತಕ್ಕಂಥ ದೊಡ್ಡ ಪ್ರಶ್ನೆ. ನಿಜ, ಬದಲಾಗಿದ್ದಾರೆ. ಇವತ್ತಿನ ಆಟದಲ್ಲಿ ನಾವು ಕಂಡಂತೆ ಯಾವುದೇ ಒಂದು ಹಿರಿಯ ಹೆಂಗಸು ಬಿಗ್ ಬಾಸ್ ಸೀಸನ್ನಲ್ಲಿ ಅಶ್ವಿನಿಯಷ್ಟು ಸ್ಪೋರ್ಟಿವ್ ಆಗಿ ಆಟ ಆಡಿ ಗೆದ್ದವರು ಈ ಹಿಸ್ಟ್ರಿಯಲ್ಲೇ ಇಲ್ಲ. ಹತ್ರ 40 ವರ್ಷ ಆಗಿದ್ದರೂ 25-26 ವರ್ಷ ವಯಸ್ಸಿರೋ ಕಾವ್ಯ ಸ್ಪಂದನಗಿಂತ 10 ಪಟ್ಟು ಹೆಚ್ಚಾಗಿ ಟಾಸ್ಕ್ಗಳನ್ನ ಆಡ್ತಾರೆ. ಟಾಸ್ಕ್ ಕ್ವೀನ್ ಆಗಿರೋ ರಾಶಿಕಾಗೆ ಸಮಾನವಾಗಿ ನಿಲ್ತಾರೆ. ಆದರೆ ಇವತ್ತಿಗೂ ಮನೆ ಮಂದಿ ಹಾಗೂ ಹೊರಗಡೆ ಇರ್ತಕ್ಕಂಥ ಜನ ಮೊದಲು ಮಾಡಿದ ತಪ್ಪನ್ನೇ ಆಧಾರವಾಗಿ ಇಟ್ಕೊಂಡು ಜಡ್ಜ್ ಮಾಡ್ತಾರೆ. ಇದೇ ದುರಂತ. ಅಭಿಮಾನ ಇದ್ದರೆ ಓಟ್ ಹಾಕ್ಬಿಟ್ಟು ಗೆಲ್ಲಿಸಿ, ಬೇರೆ ಕಂಟೆಸ್ಟೆಂಟ್ಗಳ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡಿ. 12 ಸೀಸನ್ನ ಚೆನ್ನಾಗಿ ನಡೆಸ್ಕೊಟ್ಟಿರ್ತಕ್ಕಂಥ ಸುದೀಪ್ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋ ಲೆವೆಲ್ಗೆ ಹೋಗಬೇಡಿ. ಈ ವಿಡಿಯೋ ಕೆಳಗಡೆ ತುಂಬ ಕೆಟ್ಟ ಕಮೆಂಟ್ಗಳು ಬರ್ತವೆ ಅನ್ನೋದು ನನಗೆ ಗೊತ್ತು. ಆದರೆ ಈ ವಿಡಿಯೋ PR ಮಾಡಿ ಪ್ರಮೋಟ್ ಮಾಡೋರಿಗಲ್ಲ, ಎಲ್ಲವನ್ನೂ ವಿಶ್ಲೇಷಿಸಿ ನೋಡುವ ಬುದ್ಧಿವಂತರಿಗೆ ಮಾತ್ರ.